ಸರ್ ನಮಸ್ತೆ ಸರ್. ನಮಸ್ತೆ ಸರ್. ನಿಮ್ಮ ಹೆಸರು? ಗುಡಿಶೇಖರ್ ಸರ್. ಇವತ್ತೇನು ಸರ್ ಟೊಮೆಟೊ ರೇಟ್ಗಳು? ಟೊಮೊಟೊ ಇವತ್ತೇನು 200ರಿಂದ 250 ಸರ್. 50ರಿಂದ 250 ಟಾಪು. ಸೀಡ್ಸು ಅಷ್ಟೇ, ನಾಟಿನೂ ಅಷ್ಟೇ? ಸೀಡ್ 300 ರೂಪಾಯಿ ಸರ್. ಸೀಡ್ 300. ಹಾಂ. ಓಕೆ ಸರ್. ಸರ್ ಫೆಬ್ರವರಿ ತಿಂಗಳಲ್ಲಿ ಟೊಮೆಟೊ ರೇಟ್ಗಳು ಜಾಸ್ತಿ ಆಗುತ್ತಾ ಕಡಿಮೆ ಆಗುತ್ತಾ? ಸರ್ ಇದೇ ರೇಟ್ಗೆ ಇರ್ತದೆ 200ರಿಂದ 250 ಟಾಪು. ಓಕೆ. 50ರಿಂದ 250 ಗಂಟೆ ಟಾಪ್ ಇರ್ತದೆ. ಓಕೆ. ಇನ್ನೂ 2 ತಿಂಗಳ ಜನವರಿ ತಿಂಗಳಾಗ ಸ್ವಲ್ಪ ರೈಸ್ ಆಗ್ತದೆ. ಅವಾಗ ಪಾರ್ಸಲ್ ಅವರೆಲ್ಲ ಅಲ್ಲಲ್ಲಿ ಮಾರ್ಚಲ್ಲಿ ರೈಸ್ ಆಗ್ತದೆ. ಓಕೆ. ಸ್ವಲ್ಪ ಒಂದು ಆವ್ರೇಜ್ ಆಗಿ ಒಂದು 200-300 ಹೋಗುತ್ತೆ. 200ರಿಂದ 300 ಟಾಪು. ಯಾವಾಗನೂ ಒಂದೊಂದು ದಿವಸ 300 ರೂಪಾಯಿ ಹೋಗ್ಬಿಡ್ತದೆ ಕಡಿಮೆ ಬಂದಿದ್ದ ದಿನ. ಅಷ್ಟು ಜಾಸ್ತಿ ಬಂದಿದ್ದ ದಿನ 150ರಿಂದ 200 ರೂಪಾಯಿ ಆ ರೇಂಜ್ ಆಗಿರ್ತದೆ. ಸರ್ ರೀಸನು? ಎಲ್ಲ ಕಡೆ ಸರಕದೆ, ಎಲ್ಲ ಕಡೆನೂ ಲೋಕಲ್ ಇದೆ. ಲೋಕಲ್ಲು ಇದೆ, ಎಲ್ಲ ಕಡೆನೂ ಇದೆ. ಬಾಂಬೆ, ಕಲ್ಕತ್ತಾ, ಗುಜರಾತ್, ಛತ್ತೀಸ್ಗಢ, ಬಿಲಾಸ್ಪುರ ಎಲ್ಲ ಕಡೆ ಟೊಮೊಟೊ ಇದೆ. ಅಂದರೆ ನಿಮ್ಮ ಪ್ರಕಾರ 2-3 ಮಂತ್ಸಲ್ಲಿ ಲೋಕಲ್ ಕ್ಲಿಯರ್ ಆಗಿಬಿಟ್ಟು ಆಗಿ ಪಾರ್ಸಲ್ ಸ್ಟಾರ್ಟ್ ಆಗ್ತದೆ. ಅವಾಗ 10 ಕಡೆ ಎಲ್ಲ ಕ್ಲಿಯರ್ ಆಗೈತೆ. ಟೊಮೊಟೊ ಏನಿರಲ್ಲ, ಹೆವಿ ಬಿಸಿಲಲ್ಲ, ಬೆಳೆ ಆಗಲ್ಲ. ಇಲ್ಲಿಂದ ಪಾರ್ಸಲ್ ಹೋದ್ರೇನೆ 10 ಕಡೆ. ಅಂದರೆ ಮಾರ್ಚ್ ಏಪ್ರಿಲಲ್ಲಿ ಪಾರ್ಸಲ್ ಅವರು ಸ್ಟಾರ್ಟ್ ಆಗುತ್ತೆ. ಹೌದೌದು, ಮಾರ್ಚ್ ಏಪ್ರಿಲ್ ಪಾರ್ಸಲ್. ಸೊ ಇವಾಗ ಎರಡೂವರೆ ತಿಂಗಳು ಬಿಟ್ಟು ಬರ್ತಾರೆ ಅವರು. ಸರ್ ರೈತರು ಈಗ ನಾಟಿ ಮಾಡಿದ್ರೆ ರೇಟ್ ಸಿಗುತ್ತಾ? ಇವಾಗ ಇನ್ನೊಂದು 15 ದಿವಸ ಬಿಟ್ಕೊಂಡು ನಾಟಿ ಮಾಡ್ಬೋದು. ಪಾರ್ಸಲ್ ಸೀಸನ್ ಸ್ಟಾರ್ಟ್ ಆಗ್ತದೆ. ರೇಟ್ ಸ್ವಲ್ಪ ಬರ್ತದೆ, ಖಂಡಿತವಾಗಿ ಬರ್ತದೆ. ಈಗ ಬಿಸಿಲು ಜಾಸ್ತಿ ಹೊಡಿತದೆ, ಎಲ್ಲ ಕಡೆ ಬೆಳೆ ಆಗಲ್ಲ. ಸರ್ ಏಪ್ರಿಲ್ ತಿಂಗಳಲ್ಲಿ ನಿಮ್ಮ ಅನುಭವ ಪ್ರಕಾರ ಎಷ್ಟು ಹೋಗ್ಬೋದು ಟಾಪು? ಏಪ್ರಿಲ್ ತಿಂಗಳಲ್ಲಿ ನಮ್ಮ ಅನುಭವ ಒಂದು 500, 550, 600. ಯಾವ್ದನ ಬೆಳೆ ಆಗದಿರೋ ಇದ್ದೋಯ್ತು ಅಂದರೆ 700, 800 ಕೂಡ ಆಗ್ಬೋದು. ಯಾಕಂದರೆ ಎಲ್ಲ ಕಡೆ ಪಾರ್ಸಲ್ ಹೋಗ್ತದೆ. ಅವಾಗ ತಮಿಳ್ನಾಡಿಗೂ ಡಿಮಾಂಡ್ ಆಗ್ತದೆ, ಎಲ್ಲ ಕಡೆ ಡಿಮಾಂಡ್ ಆಗ್ತದೆ. ಸರ್ ಪಾರ್ಸಲ್ಗೆ ಯಾವ ವೆರೈಟಿ ಬೇಕಾಗುತ್ತೆ ನಿಮಗೆ? ಸರ್ ಪಾರ್ಸಲ್ಗೆ ಇದು ಸಾಹುನ ಬಾಹು ಏನು ಅಷ್ಟು ಮೇಲೆ ಬರಲ್ಲ. ಸಾಹು ಚೆನ್ನಾಗಿರ್ತದೆ. ಬಾಹು ಸೈಜಿಗೆ, ಅದು ಓವರ್ ಸೈಜಿಗೆ. ಇದು ಮಾತ್ರಕ್ಕೆ ಒಂದೇ ಸೈಜು, ಒಂದೇ ಕಟ್ಟಿಂಗ್ ಬರ್ತದೆ. ಸಾಹು ಚೆನ್ನಾಗಿರ್ತದೆ. ಬೆಳೆ ಇದು ಸೈಜು ಒಂದೇ ಸೈಜ್. ನಿಮ್ಮ ಪ್ರಕಾರ ಸಾಹುನ ಬೆಟರು? ಸಾಹುನೇ ಬೆಟರು. ಬಾಹು ಯಾರೋ ಹಿಂಗೆ ಬಿಂಬಿಸ್ತಾರೆ ದಪ್ಪ, ಅದೇನು ಅಷ್ಟು ಕ್ವಾಲಿಟಿ ಬರೋಲ್ಲ ಪಾರ್ಸಲ್ಗೆ. ಸಾಹು ಅಂದರೆ ಚೆನ್ನಾಗಿ ಕಾಣ್ತದೆ, ಒಂದೇ ಮೀಡಿಯಮ್ ಸೈಜು, ರೇಟ್ಗಳು ಚೆನ್ನಾಗಿ ಹೋಗ್ತದೆ. ಡೈಲಿ ಎಕ್ಸ್ಪೆನ್ಸ್ ತೊಗೊಂತೀರಾ ಸರ್? ನಾವು ಡೈಲಿ 1,000, 1,500, 2,000. ನಮ್ಮ ಮಾರ್ಕೆಟ್ ಚೆನ್ನಾಗಿ ಮಾಡ್ತಿದ್ರೆ 3,000 ಬಾಕ್ಸು ಹಾಕ್ಬಿಡ್ತೀವಿ. 2,500, 3,000, 4,000 ಕೂಡ ಹಾಕ್ತೀವಿ. ಓಕೆ. ನಮ್ಮ ಮಾರ್ಕೆಟ್ ಡೌನ್ ಇದ್ದರೆ 1,000, 1,500 ರೂಪಾಯಿಗೆ ಹಾಕ್ತೀವಿ. ಎಲ್ಲೆಲ್ಲಿ ಕಳಿಸ್ತಾರ ಸರ್? ಚೆನ್ನೈ ಒಂದೇ ಸರ್. ಚೆನ್ನೈ, ಈರೋಡು, ತಿರುಚಿ, ತಂಜಾವೂರು, ಮಧುರೆ ಇಷ್ಟು ಕಳಿಸ್ತೀವಿ. ನಿಮಗೆ ಪಾರ್ಸಲ್ಗೆ ಯಾವ ಥರ ಕ್ವಾಲಿಟಿ ಬೇಕಾಗುತ್ತೆ ಟೊಮೊಟೊ? ಇದರಲ್ಲಿ ಕ್ವಾಲಿಟಿ ಒಂದೇ ಮೀಡಿಯಮ್ ಸೈಜು ಕಾಯಿ ಬೇಕು. ತೋರಿಸ್ತೀರಾ? ನೋಡಿ, ಈ ಟೈಪ್ ಕಾಯಿ ಇರಬೇಕು, ಆ ಥರ ಇರಬೇಕು. ಈ ಟೈಪ್ ಇದ್ದರೆ ಪಾರ್ಸಲ್ ಚೆನ್ನಾಗಿ ಹೋಗ್ತದೆ ರೇಟು. ಅಂದರೆ ಸರ್ ನಿಮ್ಮ ಅನುಭವ ಪ್ರಕಾರ ಫೆಬ್ರವರಿ ತಿಂಗಳಲ್ಲಿ ಒಂದು 200ರಿಂದ 300 ಹೋಗುತ್ತೆ? 300, 350, 400 ಡಿಮಾಂಡ್ ಆಗಿ ಅಂದರೆ 500, 600, 700 ಕೂಡ ಹೊಳ್ಕೊತದೆ. ಯಾಕಂದರೆ ಅವಾಗ ಎಲ್ಲ ದೇಶಕ್ಕೂ ಟೊಮೊಟೊ ಬೇಕು. ಹೌದೌದು. ಅದ್ರನಿಂದ ಅವಾಗ ಸ್ವಲ್ಪ ಬೆಳೆಯಾಗಲಾಗಲ್ಲ, ಅಲ್ಲ ಬಿಸಿ ಜಾಸ್ತಿ, ಎಲ್ಲ ಗಿಡದ ಬಿಂಗ್ ಬಂದ್ಬಿಡ್ತದೆ. ಹೌದು, ಚೆನ್ನಾಗಿ ಆಗಲ್ಲ. ಅದ್ರನಿಂದನೂ ರೇಟು ತಗ್ಗೋದಿಲ್ಲ, ರೈಸ್ಗಾನೆ ಇರ್ತದೆ. ಸರ್ ರೈತರು ಈಗ ಧೈರ್ಯವಾಗಿ ನಾಟಿ ಮಾಡ್ಬೋದಲ್ಲ? ಧೈರ್ಯವಾಗಿ ನಾಟಿ ಮಾಡ್ಬೋದು. ಒಂದು 15 ದಿವಸ ಬಿಟ್ಟು ಮಾಡ್ಬೋದು. ಪಾರ್ಸಲ್ ಸೀಸನ್ನು ನಡೀತಾ ಇದೆ. ಸರ್ ಇವಾಗ ಆಲ್ರೆಡಿ ನಾಟಿ ಮಾಡಿರ್ತಕ್ಕಂಥ ರೈತರಿಗೆ ರೇಟ್ ಸಿಗುತ್ತಾ? ಪರವಾಗಿಲ್ಲ, ಅದು ರೇಟ್ ಸಿಗ್ತದೆ. ಅಂದರೆ ಅದು ಫಸಲು ಚೆನ್ನಾಗಿ ಬಿಡ್ತದೆ. ಇವಾಗ ನಾಟಿ ಮಾಡಿರೋದು ಫಸಲು ಚೆನ್ನಾಗಿ ಬರ್ತದೆ. ಅವಾಗಂದರೆ ಒಂದು ಗಿಡಕ್ಕೆ ಒಂದು 10 ಕಾಯಿ 20 ಕಾಯಿ ಆಗ್ತದೆ ಅಷ್ಟೇ. ಇವಾಗಂದರೆ ತುಂಬ ಬಿಡ್ತದೆ. ಬಿಸಿ ಕಮ್ಮಿ ಆದಲ್ಲ, ಗಿಡ ಚೆನ್ನಾಗಿ ಆಗ್ತದೆ, ಡೆವಲಪ್ಮೆಂಟ್ ಬಂದ್ಬಿಡ್ತದೆ. ಅವಾಗ ಡೆವಲಪ್ಮೆಂಟ್ ಬರೋಲ್ಲ, ಗಿಡ ಎಲ್ಲ ಬಿಂಗಿ ಮುಡಿಸ್ಕೊಂಡು ಇರ್ತದೆ, ಡೆವಲಪ್ಮೆಂಟ್ ಬರೋಲ್ಲ. ಅದ್ರನಿಂದನೂ ರೇಟ್ ಇರ್ತದೆ. ಅಂದರೆ ಇನ್ನೊಂದು 15 ದಿನ ಬಿಟ್ಟು ನಾಟಿ ಮಾಡಿದ್ರೆ ಒಳ್ಳೇದು ಅಂತ ಹೇಳ್ತೀರಾ? ರೇಟ್ಗೆ ಅವಾಗ ಪಾರ್ಸಲ್ ನಡೀತದೆ. ಇಡೀ ಪ್ರಪಂಚಕ್ಕೆಲ್ಲ ಬೇಕು ಟೊಮೊಟೊ. ಅವಾಗ ಡಿಮಾಂಡ್ ಆಗ್ತದೆ. ನಮ್ಮ ಕರ್ನಾಟಕ ಕೂಡ ಬೆಳೆ ಆಗಲ್ಲ ಅಷ್ಟಿಗೆ. ಇಲ್ಲಿ ಇವಾಗ ನಮ್ಮ ಕರ್ನಾಟಕಗಾಗಿ 2 ವರ್ಷ ಆಗೈತೆ ಬೆಳೆ ಚೆನ್ನಾಗಿ. ಎಲ್ಲ ಬಿಂಗಿ. ಆ ಟೈಮ್ಗೆ ಬಿಸಿ ಜಾಸ್ತಿ ಆಗಲ್ಲ. ಮಹಾರಾಷ್ಟ್ರ, ಗುಜರಾತ್ 10 ಕಡೆ ಕೂಡ ಬೆಳೆ ಆಗಲ್ಲ. ಬಿಸಿಲು
ಬಿಲಾಸ್ಪುರ ಛತ್ತೀಸ್ಗಢ ಅತ್ತಾಗೆಲ್ಲ ಓವರ್ ಬಿಸಿ ಇಲ್ಲಿಂದ ಅಲ್ಲಿ ಹೋಗ್ತದೆ. ಓಕೆ ಸರ್. ಸರ್ ಸಾಹೋಗು ಬಾಹುಗೂ ಏನು ಡಿಫ್ರೆನ್ಸು ನಿಮ್ಮ ಪಾರ್ಸಲ್ಗೆ? ಒಂದೇ ಕಟ್ಟಿಂಗ್ ಬರ್ತದೆ. ಯಾವುದು ಸಾಹುನಾ? ಸಾಹು ಓಕೆ. ಪಾರ್ಸಲ್ಗೆಲ್ಲ ತಡಿತದೆ, ಗಟ್ಟಿ ಅದು ಕಾಯಿ ತಡಿತದೆ. ಒಂದೇ ಮೀಡಿಯಂ ಸೈಜ್ ಬರ್ತದೆ ಕಾಯಿ. ಓಕೆ. ಯಾರನ್ನು ತೆಗಿಯೋರು ಕೆ ಜಿಗೆ ಲೆಕ್ಕ ತೆಗಿತಾರೆ, ಅವ್ರಿಗೊಂದು 10-15 ಕಾಯಿ ಜಾಸ್ತಿ ಬರ್ತದೆ ತೂಕ. ಆಟೋವರೆಲ್ಲ ಆಟೋ ಎಲ್ಲರೂ ವಿಜಯ ಬೆಂಬಿಸ್ತಾರೆ. ಈ ಬಾಹು ಅನ್ನೋದು ಓವರ್ ಸೈಜ್ ಬರ್ತದೆ. ಒಂದು 5-6 ಕಾಯಿ 10 ಕಾಯಿ 8 ಕಾಯಿ 7 ಕಾಯಿ 6 ಕಾಯಿ ಬಂದರೆ ತೆಗಿಯೋವನ್ಕೂ ಗಜ ರೇಟ್ಗಳು ಜಾಸ್ತಿ ಇದ್ದಾವಾಗ. ಏನರ 2 ಕಾಯಿ ಬರ್ತವೆ, 3 ಕಾಯಿ 4 ಕಾಯಿ ಬರ್ತವೆ ಕೆ ಜಿಗೆ. 100 ರೂಪಾಯಿಗೆ 2 ಕಾಯಿ 3 ಕಾಯಿ 4 ಕಾಯಿ ಬಂದಿದೆ. ಇದು ಸಾಫು ಇರೋದು ಒಂದು 10 ಕಾಯಿ ಸೈಜ್ಗೆ ಇರೋದು 10 ಕಾಯಿ ಬರ್ತದೆ ಕೆ ಜಿಗೆ. ಪರವಾಗಿಲ್ಲ ರಪ್ಪ ಟೊಮಟೊ 1 ಕೆ ಜಿ ತೆಗೆದ್ರೆ ಪರವಾಗಿಲ್ಲ ಜಾಸ್ತಿ ಬಂದದೆ ಅಂತ ಅನಿಸ್ತದೆ. ರೈತನಿಗೆ ಹಂಗೆ ಅನಿಸ್ತದೆ, ವ್ಯಾಪಾರಸ್ಥನಿಗೆ. ಸರ್ ನಿಮ್ಮ ಪ್ರಕಾರ ಬಾಹುಗಿಂತ ಸಾಹುನ ಬೆಟರ್ ಅಂತ ಹೇಳ್ತೀರಾ? ಸಾಹು ಚೆನ್ನಾಗಿ ಪಾರ್ಸಲ್ಗೆಲ್ಲ ಅದೇ ಸರ್. ಒಂದೇ ಕಟ್ಟಿಂಗ್ ಬರ್ತದೆ ಸರ್, ಒಂದೇ ಸೈಜ್, ಓವರ್ ಸೈಜ್ ಇಲ್ಲ, ಒಂದೇ ಮೀಡಿಯಂ ಸೈಜು ಚೆನ್ನಾಗಿರ್ತದೆ, ಒಳ್ಳೆ ರೇಟ್ ಬರ್ತದೆ. ಇವಾಗ ನಡೀತಾ ಇರೋದು ಅದೇ ಸಾಹು. ಇವಾಗ ಯಾವ್ದಾವ ಬಂದ ತುಂಬ ಜಾತಿಗೆ ಬಂದದು ಅದು ಚೆನ್ನಾಗಿಲ್ಲ, 1 ಲಕ್ಷ ಎಲ್ಲ ಮೆತ್ತುಗಳು. ಇದು ಬಾಹು ಒಂದು ಕಟ್ಟಿಂಗ್ ಬರೋಲ್ಲ. ಬಾಹು ಒಂದು ಕಾಯಿ ದಪ್ಪ ಬರ್ತದೆ, ಒಂದು ಕಾಯಿ ಸಣ್ಣ ಬರ್ತದೆ, ಒಂದು ಕಾಯಿ ಈ ಸೈಜೇ ಬರ್ತದೆ, ಒಂದು ಕಾಯಿ ಇಷ್ಟಾಗಿ ಬರ್ತದೆ. 3-4 ಕ್ವಾಲಿಟಿ ಆಗಿರ್ತದೆ. ಸಾಹು ಅಂದರೆ ಒಂದೇ ಕ್ವಾಲಿಟಿ ಬರ್ತದೆ. ಅದ್ರಾಗ ಗೋಳಿ ತೆಗೆದಾಕ್ಬಿಟ್ರೆ ಒಂದೇ ಸೈಜ್ಗೆ ಇರ್ತದೆ, ಚೆನ್ನಾಗಿರ್ತದೆ ಐಟಮ್. ಪಾರ್ಸಲ್ಗೆ ಹೋಗೋಕ್ಕಲ್ಲ 1 ವಾರ ಆಗಿ ತಡೀತದೆ ಕಾಯಿ, ಅದಕ್ಕೆ ಹೇಳ್ತಾರೆ. ಓಕೆ ಸರ್, ಥ್ಯಾಂಕ್ ಯು ಸರ್.